ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಂದರೆ, ಸುಮಾರು ಜನ ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮುಖಾಂತರ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇರೋ ಒಂದು ಪ್ರಶ್ನೆ ಏನಂದರೆ, ಪ್ರಾಪರ್ ಒಂದು ಡಯಟ್ ಚಾರ್ಟನ್ನು ಕೊಡಿ, ಯಾವ ಟೈಮ್ಗೆ ಏನು ಮಾಡಬೇಕು ಅನ್ನೋದನ್ನು ಒಂದು ಡಯಟ್ ಚಾರ್ಟ್ ಕೊಡಿ ಅಂತ ಕೇಳಿದ್ದೀರಾ. ಹಿಂದೆ ಒಂದು ಸಲ ಫುಡ್ ಚಾರ್ಟ್ ಕೊಟ್ಟಿದ್ದೆ. ಸೊ ಏನು ಫುಡ್ ತಿನ್ನಬೇಕು, ಏನು ಫುಡ್ ತಿನ್ನಬಾರ್ದು, ಯಾವ ಥರ ನಮ್ಮ ಡಯಟನ್ನು ಸ್ಟಾರ್ಟ್ ಮಾಡಬೇಕು ಅಂತ. ಅದೇ ಥರ ಪ್ಲೀಸ್ ಒನ್ ಡೇ ಡಯಟ್ ಚಾರ್ಟ್ ಕೊಡಿ, ಅದನ್ನು ನಾವು ರೆಗ್ಯುಲರಾಗಿ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಅಂತ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಕಾಲ್ ಮಾಡ್ತಿದ್ದಾರೆ, ಕಮೆಂಟ್ಗಳು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರಾಪರ್ ಡಯಟ್ ವೇನ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ, ಅಂದರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದನ್ನು ನೋಡಿ ಆದಮೇಲೆ ನೀವು ನಿಮ್ಮ ಒಂದು ಎವ್ರಿ ಡೇ ರುಟೀನ್ನ ಆ ರೀತಿ ನೀವು ಫಾಲೋ ಮಾಡ್ಬೋದು. ಹೆಚ್ಚಾಗಿ ನನಗೆ ಕೇಳೋ ಪ್ರಶ್ನೆಗಳೇನೆಂದರೆ, ಯಾವ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು, ಲಂಚ್ ಯಾವ ಟೈಮಿಗೆ ಮಾಡಬೇಕು, ಸ್ನ್ಯಾಕ್ಸ್ ಯಾವ ಟೈಮಿಗೆ ಮಾಡಬೇಕು, ಎಕ್ಸಸೈಸ್ ಯಾವಾಗ ಮಾಡಬೇಕು, ಡಿಟಾಕ್ಸ್ ವಾಟರ್ಗಳನ್ನು ಯಾವ ಟೈಮಲ್ಲಿ ತೊಗೊಳ್ಬೇಕು, ಎಷ್ಟು ಅವರ್ ನಿದ್ದೆ ಮಾಡಬೇಕು, ಎಷ್ಟು ನೀರು ಕುಡಿಬೇಕು, ಈ ಥರದ್ದೆಲ್ಲ ಸಾಕಷ್ಟು ಪ್ರಶ್ನೆಗಳು ಬಂದಿದೆ. ಈ ಒಂದೇ ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆಗೂ ಉತ್ತರನ ಕೊಡ್ತಾ ಹೋಗ್ತೀನಿ. ಒಂದು ಪ್ರಾಪರ್ ಡಯಟ್ ಅಂದರೆ ನಿಮಗೆ ಫಸ್ಟ್ಲಿ 8 ಅವರ್ಸ್ ನಿದ್ದೆ ಕಂಪಲ್ಸರಿಯಾಗಿ ಮಾಡಬೇಕು. 8 ಅವರ್ಗಿಂತ ಜಾಸ್ತಿನೂ ಬೇಡ, ಕಮ್ಮಿನೂ ಬೇಡ. ಮಿನಿಮಮ್ 7 ಅವರ್ಸ್ ನೀವು ಸ್ಲೀಪಿಂಗ್ ಮೋಡಲ್ಲಿ ಇರಬೇಕು. ಸೊ ನೀವು ನಿದ್ದೆಯನ್ನು ಮಾಡಬೇಕು. ಅದಾದಮೇಲೆ ಪ್ರತಿದಿನ 4 ಲೀಟ್ರ್ ನೀರಾದರೂ ನೀವು ಕುಡಿಲೇಬೇಕು. 5 ಲೀಟ್ರ್ ಕುಡಿದ್ರೆ ಬೆಟರ್, ಬಟ್ 4 ಲೀಟರ್ ಆದರೂ ನಾವು ನಮ್ಮ ದಿನದಲ್ಲಿ ನಮ್ಮ ಡಯಟಲ್ಲಿ ನೀರನ್ನು ನಾವು ಕುಡಿತಾ ಇದ್ದೀವಾ ಇಲ್ವಾ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ಡಿಟಾಕ್ಸ್ ಯಾವಾಗ ತಗೊಳ್ಬೇಕು ಅಂತ ಕೇಳ್ತಾ ಇರ್ತೀರಾ. ಸಾಮಾನ್ಯವಾಗಿ ಡಿಟಾಕ್ಸ್ ವಾಟರು ಖಾಲಿ ಹೊಟ್ಟೆಲಿ ತಗೊಳ್ಳಿ. ಯಾವಾಗ ಖಾಲಿ ಹೊಟ್ಟೆಲಿ ತಗೊಳ್ತೀವೋ ಅದು ಎಫೆಕ್ಟಿವ್ ರಿಸಲ್ಟನ್ನು ಕೊಡುತ್ತೆ. ಅಂದರೆ ಮಾರ್ನಿಂಗ್ ಬ್ರಷ್ ಮಾಡಿದ ತಕ್ಷಣ ಯಾವುದೇ ಒಂದು ಡಿಟಾಕ್ಸ್ ಆಗಿರಲಿ, ನೀವು ಖಾಲಿ ಹೊಟ್ಟೆಲಿ ತಗೊಳ್ಳೋದ್ರಿಂದ ನಿಮಗೆ ವೆಯ್ಟ್ ಲಾಸ್ಗೆ ಅದು ಬೇಗ ರಿಸಲ್ಟ್ ಕೊಡುತ್ತೆ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್. ಸೊ ನೀವು ನಿಮ್ಮ ಡಯಟಲ್ಲಿ 3 ಮೀಲ್ ಪ್ಲ್ಯಾನಿಂಗ್ ಇದ್ದರೆ ನೀವು ಪ್ರಾಪರ್ ಒಂದು ಟೈಮಿಂಗ್ಸ್ನ ಸೆಟ್ ಮಾಡ್ಕೊಳ್ಳಿ. ನಾನು ಹೇಳಿದ ಟೈಮೇ ಮಾಡಬೇಕಂತಲ್ಲ. ಫಸ್ಟ್ ಡೇ ಯಾವ ಟೈಮಲ್ಲಿ ಸ್ಟಾರ್ಟ್ ಮಾಡ್ತೀರೋ 3 ಮೀಲ್ನು ಇನ್ನು ಎವ್ರಿ ಡೇ ನೀವು ಅದೇ ಟೈಮ್ಗೆ ನೀವು ಅದನ್ನು ಮಾಡಬೇಕು, ಮೀಲ್ಸ್ನ ತಗೊಳ್ಬೇಕು. ಹಾಗಾಗಿ ಇನ್ನು ಕೆಲವರು 2 ಮೀಲ್ ಡಯಟ್ ಪ್ಲ್ಯಾನನ್ನು ಮಾಡಿರ್ತಾರೆ, ಕೆಲವರು 1 ಮೀಲ್ ಡಯಟ್ ಪ್ಲ್ಯಾನ್ ಮಾಡಿರ್ತಾರೆ. ಅಂದರೆ 1 ಮೀಲ್ ಚೆನ್ನಾಗಿ ತಿಂತಾರೆ, ಇನ್ನು 2 ಮೀಲು ಫ್ರೂಟು, ಎಗ್ ಅಥವಾ ಈ ಥರ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು 1 ಮೀಲ್ ಡಯಟ್ ಹೇಗೆ ಮಾಡಬೇಕು, 2 ಮೀಲ್ ಡಯಟ್ ಹೇಗೆ ಮಾಡಬೇಕು, 3 ಮೀಲ್ ಡಯಟನ್ನು ಹೇಗೆ ಮಾಡಬೇಕು ಅಂಥೇಳಿ ನಾನು ಮುಂಬರೋ ವಿಡಿಯೋಗಳಲ್ಲಿ ಆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಅಂಥವರು ಒಂದು ಟೈಮನ್ನು ನೀವು ಮಾಡ್ಬೋದು. ಸೊ ಡಿಟಾಕ್ಸ್ ವಾಟರು ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾವ ಟೈಮಿಗೆ ಹೇಳ್ತೀರೋ ಆ ಟೈಮಿಗೆ ಬ್ರಷ್ ಮಾಡಿದ ತಕ್ಷಣ ನೀವು ಡಿಟಾಕ್ಸ್ ವಾಟರ್ನ ಕುಡೀರಿ. ನಿಮ್ಮ ಟೈಮಿಂಗಿನ ನೋಡ್ಕೊಂಡು ನೀವು ಫಾಲೋ ಮಾಡ್ಬೋದು. ನಾನು ಸಾಮಾನ್ಯವಾಗಿ 6 ಗಂಟೆಗೆ ಡಿಟಾಕ್ಸ್ ವಾಟರ್ನ ತಗೊಳ್ತೀನಿ. ನನ್ನ ಬ್ರೇಕ್ಫಾಸ್ಟು 8 ಗಂಟೆಗೆ ನಾನು ತಗೊಳ್ತೀನಿ. ಸಾಮಾನ್ಯವಾಗಿ 8 ಗಂಟೆಗೆ ಮಿಸ್ ಮಾಡ್ದಂಗೆ ಬ್ರೇಕ್ಫಾಸ್ಟ್ ತಗೊಳ್ತೀನಿ. ಲಂಚ್ ನಾನು ಸ್ಕೂಲಲ್ಲೇ ಮಾಡೋದ್ರಿಂದ 12:45 ಲಂಚ್ ಬ್ರೇಕ್ ನಮಗೆ. ಸೊ 12:45ಗೆ ನಾನು ಲಂಚನ್ನ ಮುಗಿಸ್ಕೊಳ್ತೀನಿ. ಅಗೇನ್ ಡಿನ್ನರ್ನ ಸ್ವಲ್ಪ ಬೇಗ ಮುಗಿಸ್ಕೊಳ್ತೀನಿ. ಮಿನಿಮಮ್ ಆದಷ್ಟು ನಾನು 8 ಗಂಟೆ ಒಳಗಡೆ ಡಿನ್ನರ್ನ ಮುಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ರಾತ್ರಿ ಊಟ 8 ಗಂಟೆ ಒಳಗಡೆ ಆಗಿರುತ್ತೆ, ಅದಕ್ಕೂ ಮೇಲೆ ಹೋಗಲ್ಲ. ಸೊ ಎಕ್ಸಸೈಸ್ನ ನೀವು ಬೆಳಗ್ಗೆ ಫ್ರೀ ಇದ್ದರೆ ಖಾಲಿ ಹೊಟ್ಟೆಲ್ಲೇ ಎಕ್ಸಸೈಸ್ ಮಾಡಬೇಕು. ಚೆನ್ನಾಗಿ ತಿಂದುಬಿಟ್ಟು ಕುಡಿದ್ಬಿಟ್ಟು ನೀರು ಎಲ್ಲ ಮಾಡೋ ಹಾಗಿಲ್ಲ. ಸೊ ಡಿಟಾಕ್ಸ್ ವಾಟರ್ ಕುಡಿದು ಒಂದು ಅರ್ಧ ಅವರ್ ಆದಮೇಲೆ ಮಾರ್ನಿಂಗ್ ಎಕ್ಸಸೈಸ್ ಮಾಡ್ಕೊಳ್ಳೋರಿದ್ರೆ ಮಾರ್ನಿಂಗ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸಂಜೆ ಈವ್ನಿಂಗ್. ಸೊ ನೀವು ಮಧ್ಯಾಹ್ನ ಲಂಚ್ ಆಗಿ ಒಂದು 2-3 ಅವರ್ ಗ್ಯಾಪ್ ಆದಮೇಲೆ ನೀವು ಸಂಜೆ ಈವ್ನಿಂಗು ಖಾಲಿ ಹೊಟ್ಟೆಲಿ ಎಕ್ಸಸೈಸ್ನ ಮಾಡ್ಕೊಳ್ಬೋದು. ಆ 2 ಟೈಮಲ್ಲಿ ಯಾವುದಾದ್ರೂ ಒಂದು ಟೈಮ್ನ ನೀವು ಇಟ್ಕೊಳ್ಬೋದು ಎಕ್ಸಸೈಸ್ಗೆ. ಸೊ ಇದು ಮೇನ್ಲಿ ಡಯಟ್ ಪ್ಲ್ಯಾನಲ್ಲಿ ಬರೋವಂಥದ್ದು, ಮೀಲ್ ಪ್ಲ್ಯಾನಿಂಗು. ಆ್ಯಂಡ್ ಗ್ರೀನ್ ಟೀ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತಾ ಅಂತ ಸಾಕಷ್ಟು ಜನ ಕೇಳ್ತೀರಾ. ಮತ್ತು ಡಿಟಾಕ್ಸ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತಾ ಅಂತ ಕೇಳ್ತೀರಾ. ಅದು ಒಂದೇ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗಲ್ಲ. ಸೊ ಫುಡ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀವೇನು ಫುಡ್ ತಗೊಳ್ತಾ ಇದ್ದೀರಾ, ನೀವೇನು ತಿಂತಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಮತ್ತು ಸುಮಾರು ಜನ ಇನ್ನೂ ಕೇಳ್ಬೋದು, ಮತ್ತು ನೀವು ಇನ್ನೂ ದಪ್ಪನೇ ಇದ್ದೀರಾ ಅಂತ. ನಾನು ಇದ್ದಿದ್ದು 86 kg, ಬಟ್ ಪ್ರೆಸೆಂಟ್ ನನ್ನ ತೂಕ ಬಂದು 78 ಬಂದಿದ್ದೀನಿ.
ಈಗ ಮೊನ್ನೆ ಡಯಟ್ ಸ್ಟಾರ್ಟ್ ಮಾಡಿದಾಗ 79.45 ಐತೆ, ಬಟ್ 1 kg ನಾನು 1 ವಾರದಲ್ಲೇ ಇಳಿಸಿದ್ದೀನಿ. ಸೊ ಆ ಥರ ನೀವು ನೋಡೋಕೆ ದಪ್ಪ ಇದ್ದೀವಿ ಅಂದರೆ ನಮ್ಮ ತೂಕ ಕಮ್ಮಿ ಆಗಿದೆ ಅಂತ ಅರ್ಥ. ಸೊ ದಪ್ಪ ಇದ್ದೀರಾ, ನೀವು ವೆಯ್ಟ್ ಲಾಸ್ ಮಾಡಿಲ್ವಾ ಅಂತ ನೀವು ಕೇಳ್ಬೋದು. ಸೊ ನಾನು 86ಇಂದ 3 ಮಂತಲ್ಲಿ ನಾನು 8 kgನ ರೆಡ್ಯೂಸ್ ಮಾಡಿರೋದು. ಸೊ ಈಗ ಮತ್ತೆ ನಾನು ಪ್ರಾಪರ್ ನನ್ನ ಡಯಟ್ ರೂಟೀನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಐ ಥಿಂಕ್ ನನ್ನ ಟಾರ್ಗೆಟ್ ಇರೋದು 60 kgಗೆ ಬರೋವರೆಗೂ ನಾನು ಡಯಟನ್ನು ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ. ಅಲ್ಲಿವರೆಗೂ ಈ ಡಯಟ್ ಚಾಲೆಂಜ್ಗಳನ್ನು ತಗೊಳ್ತಾ ಇರ್ತೀನಿ. ಸೊ ಈ ಥರ ನೀವು ಮಾಡ್ಕೊಂಡು ಹೋದರೆ ಮತ್ತು ಸ್ನ್ಯಾಕ್ಸ್ ತಿನ್ಕೊಳ್ಬೇಕು ಅಥವಾ ನಮಗೆ ಸ್ನ್ಯಾಕ್ಸು ಬೇಕು ಅನ್ನೋರು ನೀವು ಒಂದು 5 o'clock ಹಂಗೆ ಸ್ನ್ಯಾಕ್ಸ್ ತೊಗೊಳ್ಬೋದು. ಸ್ನ್ಯಾಕ್ಸ್ ಬೇಕೇ ಬೇಕು ಅನ್ನೋರು ದಿನಕ್ಕೆ 2 ಸಲ ಆದರೂ ನೀವು ಗ್ರೀನ್ ಟೀ ಮಸ್ಟ್ ಆ್ಯಂಡ್ ಶುಡ್ ತಗೊಳ್ಳಿ. ಗ್ರೀನ್ ಟೀ ನಿಮ್ಮ ಫುಡ್ ಕ್ರೇವಿಂಗನ್ನು ಕಂಟ್ರೋಲ್ ಮಾಡುತ್ತೆ. ಸೊ ವಿಟಮಿನ್ ಸಿನ ನಿಮಗೆ ಹರ್ಬ್ಸಲ್ಲಿ ವಿಟಮಿನ್ ಸಿ ಇರುತ್ತೆ. ಸೊ ಹಾಗಾಗಿ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಲೆಮನ್ ಎಲ್ಲ ಹಾಕ್ಕೊಂಡು ನೀವು ಗ್ರೀನ್ ಟೀ ಮಾಡ್ಕೊಳ್ಳೋದು ಅಥವಾ ಹರ್ಬ್ಸನ್ನು ಹಾಕ್ಕೊಂಡು ಗ್ರೀನ್ ಟೀ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಾಡಿಗೆ ಅದು ವಿಟಮಿನ್ ಸಿನ ಕೊಡುತ್ತೆ. ಆದಷ್ಟು ಹೈ ರಿಚ್ ಪ್ರೋಟೀನ್ ಇರುವಂಥ ಆಹಾರಗಳನ್ನು ತೊಗೊಳ್ಳಿ, ಫ್ರೂಟ್ಗಳನ್ನು ತೊಗೊಳ್ಳಿ, ಒಳ್ಳೆ ಫ್ರೂಟ್ಗಳನ್ನು ತೊಗೊಳ್ಳಿ. ಲೋ ಕ್ಯಾಲರಿ ಇರುವಂಥ ಫ್ರೂಟು, ಲೋ ಕ್ಯಾಲರಿ ಇರುವಂಥ ಫುಡ್ನ ನೀವು ತೊಗೊಳ್ಬೇಕು. ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಹಬ್ಬ ಬಂದರೆ 1600 ಕ್ಯಾಲರಿ ಒಂದು ಹ್ಯೂಮನ್ಗೆ ಬೇಕು ಅಂತ ಹೇಳ್ತಾರೆ. ಬಟ್ ನಾವು 2,500-3,000 ಕ್ಯಾಲರಿ ಪರ್ ಡೇ ನಾವು ಕನ್ಸ್ಯೂಮ್ ಮಾಡಿರ್ತೀವಿ ನಮ್ಮ ಬಾಡಿಯಲ್ಲಿ. ಸೊ ಹಾಗಾಗಿ ಅದೆಲ್ಲ ಕೊಲೆಸ್ಟ್ರಾಲು ಕೂತ್ಕೊಂಡಿರತ್ತೆ. ಎಕ್ಸಸೈಸ್ ಎಷ್ಟು ನಿಮಿಷ ಮಾಡಬೇಕು ಅಂದರೆ ಮಿನಿಮಮ್ 30 ನಿಮಿಷ, ಅಂದರೆ ಅರ್ಧ ಅವರ್ ನೀವು ನಿಮಗೆ ಗೊತ್ತಿರುವಂಥ ಎಕ್ಸಸೈಸ್ಗಳನ್ನು ಮಾಡಲೇಬೇಕು. ಸೊ ನಿಮಗೆ ಯಾವ್ದು ಗೊತ್ತೋ ಅದು ಸಿಂಪಲ್ಲು. ಮತ್ತು ಅದರ ಜೊತೆಗೆ ಇಲ್ಲ ನಾವು ಇನ್ನೂ ಅರ್ಧ ಅವರ್ ವಾಕ್ ಮಾಡ್ತೀವಿ ಅಂದರೆ ಇನ್ನೂ ಬೆಟರ್ ರಿಸಲ್ಟ್ ಬರುತ್ತೆ. ಸೊ ಎರಡನ್ನೂ ಫಾಲೋ ಮಾಡಿದರೆ ಬೇಗ ರಿಸಲ್ಟ್ ಬರುತ್ತೆ. ಸೊ ಒಂದನ್ನು ಫಾಲೋ ಮಾಡಿದರೆ, ಯಾಕಂದರೆ ನಾವು ಯಾವುದೇ ಒಂದು ಶೇಕ್ ತೊಗೊಂಡು ಅಥವಾ ಮೆಡಿಷನ್ ತೊಗೊಂಡು ನಾವು ವೆಯ್ಟ್ ಲಾಸ್ ಮಾಡ್ತಾಯಿಲ್ಲ, ಬೇಗ ನಮ್ಮ ವೆಯ್ಟ್ ಕರಗಕ್ಕೆ. ಸೊ ನಾವು ಮಾಡ್ತಾ ಇರೋದು ನಮ್ಮ ಹ್ಯೂಮನ್ ಒಂದು ಬಾಡಿಗೆ ಏನು ಬೇಕೋ ಅದೆಲ್ಲ ಫುಡ್ ತೊಗೊಂಡು ನಾವು ಮಾಡ್ತಾ ಇರೋದ್ರಿಂದ ಅಷ್ಟು ಬೇಗ ನಮಗೆ ವೆಯ್ಟ್ ಲಾಸ್ ಆಗಲ್ಲ. ಕೆಲವರು ವೆಯ್ಟ್ ಸ್ಟ್ರಕ್ ಆಗಿಬಿಟ್ಟಿರುತ್ತೆ, ಅದು ಬೇಗ ವೆಯ್ಟ್ ಲಾಸ್ ಆಗಲ್ಲ. ಅದಕ್ಕೆ ನೀವು ಸತತವಾಗಿ ನೀವು ನಿಮ್ಮ ಡಯಟ್ ರೂಟೀನ್ ಇರಲೇಬೇಕು, ಆವಾಗಲೇ ನಿಮಗೆ ವೆಯ್ಟ್ ಲಾಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಇದೇ ಥರ ಫಾಲೋ ಮಾಡ್ಕೊಂಡು ಹೋಗಿ. ಇನ್ನು ಫುಡ್ಗಳು ಯಾವ ಥರ ತೊಗೋಬೇಕು, ಏನು ತೊಗೋಬೇಕಂತ ನನ್ನ ವೀಡಿಯೋದಲ್ಲಿ ನಾನು ಹಾಕ್ತಾನೇ ಇದ್ದೀನಿ. ಸೊ ಅಲ್ಲಿ ಏನು ರಿಪ್ಲೇಸ್ ಮಾಡ್ಕೊಳ್ಬೋದು, ನೀವು ಯಾವುದಾದ್ರೂ ಫುಡ್ ತೊಗೊಳ್ಳಿ, ನೋಡ್ಕೊಂಡು ತೊಗೊಳ್ಳಿ. ಕ್ಯಾಲರಿ ಎಷ್ಟಿದೆ, ಅದರಲ್ಲಿ ಎಷ್ಟು ನಮಗೆ ಪ್ರೋಟೀನ್ ಸಿಗ್ತಾ ಇದೆ, ಎಷ್ಟು ಫೈಬರ್ ಸಿಗ್ತಾ ಇದೆ, ಅಥವಾ ಎಷ್ಟು ನ್ಯೂಟ್ರಿಷನ್ ಸಿಗ್ತಾ ಇದೆ ನಮ್ಮ ಒಂದು ಡಯಟಲ್ಲಿ ಅಂಥೇಳಿ ನಾವು ನೋಡ್ಕೊಂಡು ಫುಡ್ಗಳನ್ನು ತೊಗೊಂಡ್ರೆ, ಲೋ ಕ್ಯಾಲರಿ ಫುಡ್ಗಳನ್ನು ತೊಗೊಂಡ್ರೆ ನಿಮಗೆ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ಪ್ರೋಟೀನ್ ಬೇಕು, ಫೈಬರ್ ಬೇಕು, ಆ್ಯಂಡ್ ನ್ಯೂಟ್ರಿಷನ್ಸ್ ಬೇಕು, ಹೆಲ್ದಿಯಾಗಿರುವಂಥ ಫುಡ್ಗಳೇ ಬೇಕು. ಸ್ವೀಟ್ ಅವಾಯ್ಡ್ ಮಾಡಿ, ಜಂಕ್ ಫುಡ್ ಅವಾಯ್ಡ್ ಮಾಡಿ, ಡೀಪ್ ಫ್ರೈ ಮಾಡಿರುವಂಥ ಫುಡ್ಗಳನ್ನು ಅವಾಯ್ಡ್ ಮಾಡಿ. ಸೊ ರೈಸ್ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಳಿ. ನೀವೇನೇ ತೊಗೊಂಡ್ರು ಅದು ಕ್ವಾಂಟಿಟಿ ಕಮ್ಮಿ ಇರಲಿ. ಲೋ ಕ್ಯಾಲರಿ ಫ್ರೂಟ್ಗಳನ್ನು ತೊಗೊಳ್ಳಿ. ಲೋ ಕ್ಯಾಲರಿ ಫುಡ್ಗಳನ್ನು ತೊಗೊಳೋದ್ರಿಂದ 100% ನಿಮಗೆ ವೆಯ್ಟ್ ಲಾಸ್ ಒಳ್ಳೆ ರಿಸಲ್ಟೇ ನಿಮಗೆ ಸಿಗುತ್ತೆ. ಮತ್ತೇನಾದರೂ ಹೆಚ್ಚಿನ ಡೌಟ್ಸ್ಗಳಿದ್ರೆ, ಸಂದೇಹಗಳಿದ್ದರೆ ನನಗೆ ನೀವು ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಈ ಥರ ಮತ್ತು 4 ಲೀಟ್ರ್ ನೀರನ್ನು ಕುಡಿಯೋದನ್ನು ಮರಿಬೇಡಿ. ನೀರು ಕುಡಿಯೋದ್ರಿಂದ ನಿಮಗೆ ಕ್ರೇವಿಂಗ್ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಹೆಲ್ದಿಯಾಗೂ ಕೂಡ ಇರ್ತೀರ. ಯಾಕಂದರೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಬೇಗ ಬಾಡಿ ಹೀಟ್ ಆಗುತ್ತೆ. ನಾವು ಡಿಟಾಕ್ಸ್ ತೊಗೊಳ್ತೀವಿ ಆ್ಯಂಡ್ ಗ್ರೀನ್ ಟೀ ತೊಗೊಳ್ತೀವಿ. ಹಾಗಾಗಿ ನಾವು ತಿನ್ನೋವಂಥ ಫುಡ್ಡಲ್ಲಿ ಮಜ್ಜಿಗೆನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಮಜ್ಜಿಗೆ ತುಂಬ ಒಳ್ಳೆಯದು. ಎಳ್ನೀರು ತೊಗೊಳ್ತಾ ಇರಿ. ಆಗಾಗ ಮಧ್ಯ ಬಾದಾಮ್ ಅಂಟ್ ಅಂತ ಬರುತ್ತೆ, ಅದರ ಒಂದು ವಾಟರನ್ನು ತೊಗೊಳ್ಳಿ. ಆ್ಯಂಡ್ ಸೌತೆಕಾಯಿ, ಕ್ಯಾರೆಟ್, ತರಕಾರಿಗಳನ್ನು ಹೆಚ್ಚಾಗಿ ತಿನ್ನಿ. ನಿಮ್ಮ ಡಯಟ್ ಪ್ಲ್ಯಾನಲ್ಲಿ ತರಕಾರಿಗಳನ್ನು ಕೂಡ ಹೆಚ್ಚಾಗಿ ತಿನ್ನಬೇಕು. ಸೊಪ್ಪು, ತರಕಾರಿ, ಕಾಳು ಇವೆಲ್ಲ ತಿನ್ನೋದ್ರಿಂದ ಬೇಗ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ನಿಮ್ಮ ಬಾಡಿಗೆ ಬೇಕಾದಂಥ ಎಲ್ಲ ಪ್ರೋಟೀನ್ ಸಿಗುತ್ತೆ. ಸ್ವಲ್ಪ ರೈಸ್ ಐಟಮ್ನ ಕಡಿಮೆ ಮಾಡಿ ತಿನ್ನಿ. ಕ್ವಾಂಟಿಟಿ ನೋಡ್ಕೊಂಡು ತಿನ್ನಿ. ಒಂದು ಮೆಜರ್ಮೆಂಟ್ ಬೌಲ್ ಇಟ್ಕೊಳ್ಳಿ. ಚಿಕ್ಕ ಬೌಲಲ್ಲಿ ಒಂದು ರೈಸ್ನ ತೊಗೊಳ್ಳಿ. ಆವಾಗ ನಿಮಗೆ ಇದೆಲ್ಲ ಕಂಪ್ಲೀಟಾಗಿ ಫಾಲೋ ಮಾಡಿದರೆ ಡೆಫಿನೆಟಾಗಿ ನಿಮಗೆ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನನ್ನ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ನಾನು 60 kg ಬರೋವರೆಗೂ ಬೇರೆ ಯಾವುದೇ ರೀತಿ ವಿಡಿಯೋ ಹಾಕಲ್ಲ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ವೆಯ್ಟ್ ಲಾಸಿಗೆ ಸಂಬಂಧಪಟ್ಟ ವಿಡಿಯೋ ಮಾತ್ರನೇ ಹಾಕ್ತೀನಿ. ಇದು ನನಗೋಸ್ಕರ, ನಿಮಗೋಸ್ಕರ ಮಾಡ್ತಾ ಇರುವಂಥ ಒಂದು ಚಾಲೆಂಜ್ ಅಂತ ಹೇಳಿ. ಸೊ ನಾನು ಸಣ್ಣ ಆಗೋವರೆಗೂ ನನ್ನ ವಿಡಿಯೋಸು ವೆಯ್ಟ್ ಲಾಸ್ ರಿಲೇಟೆಡ್ ಆಗೇ ಇರುತ್ತೆ.
ಸೊ ನನಗೆಷ್ಟು ನಾಲೆಡ್ಜ್ ಇದೆಯೋ ಅದ್ರ ಬಗ್ಗೆ ವೆಯ್ಟ್ ಲಾಸ್ ಬಗ್ಗೆ ಅಷ್ಟು ನಾಲೆಡ್ಜ್ ಪ್ರಕಾರ ನಾನು ನಿಮಗೆ ಟೀಚ್ ಮಾಡ್ತಾ ಹೋಗ್ತೀನಿ. ಸೊ ನನಗೂ ಗೊತ್ತಿಲ್ಲದಿರೋದನ್ನ ನಾನು ತಿಳ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ನಿಮಗೇನಾದರೂ ಗೊತ್ತಿದ್ರೆ ನೀವು ಸಜೆಸ್ಟ್ ಮಾಡ್ಬೋದು, ಇನ್ನೂ ಏನಾದರೂ ಇನ್ಕ್ಲೂಡ್ ಮಾಡ್ಬೋದಾ ನಮ್ಮ ಡಯೆಟ್ಗಳಲ್ಲಿ ಹೆಲ್ದಿ ಆಗಿರೋದನ್ನ ಅಂತ ನೀವು ಕೂಡ ನನಗೆ ಸಜೆಷನ್ನ ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ, ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಮೋಟಿವೇಶನ್ ಆಗುತ್ತೆ. ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್. ಎಷ್ಟೊಂದು ಜನಕ್ಕೆ ವೆಯ್ಟ್ ಲಾಸ್ ಮಾಡಬೇಕಂತ ಆಸಕ್ತಿ ಇರುತ್ತೆ. ನಮ್ಮ ಚಾನಲ್ ಲಿಂಕ್ನ ಶೇರ್ ಮಾಡಿ, ನನ್ನೊಟ್ಟಿಗೆ ಅವರು ಸ್ಟಾರ್ಟ್ ಮಾಡಲಿ, ನೀವು ಸ್ಟಾರ್ಟ್ ಮಾಡಿ, ನೀವು ಮಾಡಿ. ಸಿಂಪಲ್ ಹೋಮ್ ಮೇಡ್ ಫುಡ್ಗಳನ್ನು ತಿಂದ್ಕೊಂಡು ನ್ಯಾಚುರಲ್ ಆಗಿ ನಾವು ಹೆಲ್ದಿಯಾಗಿ ನಮ್ಮ ವೆಯ್ಟ್ನ ಹೇಗೆ ರೆಡ್ಯೂಸ್ ಮಾಡಬೇಕು ಅಂತ ನಾನು ಡೇ ಬೈ ಡೇ ಇನ್ನೂ ಹಾಕ್ತಾನೆ ಹೋಗ್ತೀನಿ ವಿಡಿಯೋ. ಪ್ರೋತ್ಸಾಹ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.